ಎರಡನೇ ವಾರಕ್ಕೆ ಕಾಲಿಡ್ತಾ ಇದ್ದ ಹಾಗೇನೆ ಅಮೆರಿಕ ಸರ್ಪ್ರೈಸ್ ಅಟ್ಯಾಕ್ ಅನ್ನ ಇರಾನ್ ಮೇಲೆ ಮಾಡಿದೆ. ಮಧ್ಯರಾತ್ರಿ 2:30 ಸುಮಾರಿಗೆ ಅಮೆರಿಕ ಈ ದಾಳಿಯನ್ನ ಪ್ರಮುಖವಾಗಿ ಇಸ್ರೇಲ್ನ ನ್ಯೂಕ್ಲಿಯರ್ ಸೈಟ್ಗಳನ್ನ ಕೇಂದ್ರವಾಗಿಸಿಕೊಂಡು ಮಾಡಿದೆ. ಅದನ್ನು ಸಕ್ಸಸ್ಫುಲ್ ಆಗಿ ನಾವು ಮಾಡಿದೀವಿ ಅಂತ ಇದ್ದಾರೆ ಅಮೆರಿಕ. ಈ ಮೂಲಕ ಪ್ರಶ್ನೆ ಇರೋದು ಇಡೀ ಜಗತ್ತಿಗೆ, ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರಿತಾ ಹಾಗಾದ್ರೆ ಅಮೆರಿಕ? ಯಾಕಂದ್ರೆ ಇಲ್ಲಿ ತನಕ ನೇರವಾಗಿ ಸಂಘರ್ಷದಲ್ಲಿ ಭಾಗಿಯಾಗಿರ್ಲಿಲ್ಲ. ಈಗ ಇಸ್ರೇಲ್ ಪರವಾಗಿ ಅಮೆರಿಕ ಬಂದಿರೋದ್ರಿಂದ ಇರಾನ್ ಪರವಾಗಿ ಇನ್ಯಾರು ಬರ್ತಾರೆ ಅನ್ನೋದು ಪ್ರಶ್ನೆ. ಇರಾನ್ನ 3 ಪರಮಾಣು ಘಟಕಗಳ ಮೇಲೆ ದಾಳಿ ಆಗಿರೋದು. ಫೋರ್ಡೋ, ನಟಾನ್ಸ್ ಹಾಗೂ ಎಸ್ಫಹಾನ್ ಮೇಲೆ ಈ ಅಟ್ಯಾಕ್ ಆಗಿರೋದು. ಅಮೆರಿಕ ದಾಳಿಗೆ ಪರಮಾಣು ಘಟಕಗಳು ಹೊತ್ತಿ ಉರಿತಾ ಇರುವಂತಹ ದೃಶ್ಯ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡಿರೋದಾಗಿ ಟ್ರಂಪ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಿದಾವೆ. ಎಲ್ಲರೂ ಹೇಳ್ತಿರೋದು ಇಲ್ಲಿ B2 ಬಾಂಬರ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಈ ಫೋರ್ಡೋ ಅನ್ನುವಂತಹ ನ್ಯೂಕ್ಲಿಯರ್ ಸೈಟ್ ಇದೆಯಲ್ಲ, ಅದು ಭೂಮಿಯ ಅತ್ಯಾಳದಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ವರ್ಕ್ ಆಗ್ತಾ ಇದ್ದಂತಹ ಸೈಟು. ಅಂದ್ರೆ ಅಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಎಲ್ಲ ತೀರಾ ಅಂಡರ್ ಗ್ರೌಂಡ್ ನಲ್ಲಿ ಕೆಲಸ ಆಗ್ತಾ ಇತ್ತು ವಿಜ್ಞಾನಿಗಳಿಂದ. ಸೊ ಈ ದಾಳಿಗೆ ಆ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳು ಕೂಡ ನಾಶ ಆಗಿದೆ. ಅಲ್ಲಿಗೆ ಜಗತ್ತಿಗೆ ಆವರಿಸಿದಂತಹ ನ್ಯೂಕ್ಲಿಯರ್ ಬಾಂಬ್ ನ ಕಂಟಕ ಮುಗಿತು ಅನ್ನೋ ಅರ್ಥದಲ್ಲಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಡೀ ವಿಶ್ವಕ್ಕೆ ಇನ್ನೊಂದು ಸಂದೇಶವನ್ನು ಕೊಡ್ತಾ ಇದೆ. ಅಮೆರಿಕ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಟಫ್ ಆಗಿ ಆಕ್ಟ್ ಮಾಡಬಹುದು. ಆಮೇಲೆ ಅಮೆರಿಕ ಯಾವಾಗಲೂ ಹೇಳೋದೊಂದು, ಮಾಡೋದು ಇನ್ನೊಂದು ಅನ್ನೋದನ್ನು ತೋರಿಸ್ತಾ ಇದೆ. ಅವ್ರು ಹೇಳಿದ್ರು 2 ವಾರಗಳ ಕಾಲ ಟೈಮ್ ಇದೆ, ಮಾತುಕತೆ ನಡೆಸೋಣ, ಆಮೇಲೆ ನೋಡ್ತೀವಿ ನಾವು ದಾಳಿ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಂತ. ಬಟ್ ಏಕಾಏಕಿ ಮಧ್ಯರಾತ್ರಿ ಸರ್ಪ್ರೈಸ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. من به گازه شهران رو زدم. اینطوری دارن میزنن. ಸೊ ಇಡೀ ಇಸ್ರೇಲ್ ಮತ್ತು ಇರಾನ್ನ ಸಂಘರ್ಷಕ್ಕೆ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ನಾವು ಇದನ್ನ ಕರಿಬಹುದು. ಯಾಕಂದ್ರೆ 2 ದೇಶಗಳು ಮಾತ್ರ ಇಲ್ಲಿ ತನಕ ಈ ಕಾನ್ಫ್ಲಿಕ್ಟ್ ನಲ್ಲಿ ಭಾಗಿಯಾಗಿದ್ವು. ಈಗ ಅಮೆರಿಕ ಕೂಡ ಇರಾನ್ಗೆ ಶತ್ರುವಾಗಿದೆ. ಸೊ ಇರಾನ್ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಅಮೆರಿಕ ಕೇವಲ ಈ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಮಾತ್ರ ದಾಳಿ ಮಾಡ್ತಾ, ಅಥವಾ ಅಲ್ಲಿನ ಸರ್ವೋಚ್ಚ ನಾಯಕ ಅಲ್ ಖಮೇನಿ ಆತಂದು ಕತೆ ಏನಾಯ್ತು? ರೆಜಿಮ್ ಅಂದ್ರೆ ಆಡಳಿತವನ್ನ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಇನ್ನೇನು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ? ಇಸ್ರೇಲ್ ಇನ್ನೂ ಎಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡುತ್ತೆ? ಈ ಪ್ರಶ್ನೆ ಇತ್ತು. ಮತ್ತೆ ಫೋರ್ಡೋ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇರೋದು ತುಂಬಾ ಕ್ರೂಷಿಯಲ್ ಪಾಯಿಂಟ್. ಯಾಕಂದ್ರೆ ಇದೇ ಫೋರ್ಡೋ ನ್ಯೂಕ್ಲಿಯರ್ ಸೈಟ್ ಇದೆಯಲ್ಲ, ಇಲ್ಲಿ ಯುರಾನಿಯಂ ಎನ್ರಿಚ್ಮೆಂಟ್ ಅಂದ್ರೆ ಒಂದು ಅಣುಬಾಂಬ್ ರೆಡಿ ಆಗೋದಕ್ಕೆ 90% ಅಷ್ಟು 90ರಷ್ಟು ಯುರಾನಿಯಂ ಎನ್ರಿಚ್ಮೆಂಟ್ ಆಗಬೇಕು. ಸೊ ಇಲ್ಲಿ ಈ ಫೋರ್ಡೋ ನ್ಯೂಕ್ಲಿಯರ್ ಸೈಟ್ ನಲ್ಲಿ 83% ಅಷ್ಟು ರೀಚ್ ಆಗ್ಬಿಟ್ಟಿತ್ತು ಯುರಾನಿಯಂ ಎನ್ರಿಚ್ಮೆಂಟು ಅನ್ನೋದನ್ನ IAEA ಹೇಳಿತ್ತು ಸ್ವಲ್ಪ ದಿನಗಳ ಹಿಂದೆ. ಈ ಬೆನ್ನಲ್ಲೇ ಇದನ್ನ ಫೋಕಸ್ ಮಾಡ್ಕೊಂಡು ದಾಳಿ ಮಾಡಿರೋದು ನೋಡ್ತಾ ಇದ್ರೆ ಇರಾನ್ಗೆ ಅತಿ ದೊಡ್ಡ ಏಟನ್ನ ಅಮೆರಿಕ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಇಸ್ರೇಲ್ ವಿಚಾರವಾಗಿ ಅಮೆರಿಕ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದೆ, ಅದರಲ್ಲೂ ಮುಸ್ಲಿಂ ರಾಷ್ಟ್ರಗಳಿಗೆ. ಇಸ್ರೇಲ್ ಮಿಡಲ್ ಈಸ್ಟ್ ನಲ್ಲಿ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯಾವತ್ತಿದ್ರೂ ಕೂಡ ನಮ್ಮ ಅಸೆಟ್ಟು, ಅದನ್ನ ಮುಟ್ಟಿದ್ರೆ ನಾವು ಬರ್ತೀವಿ ಅನ್ನೋ ಮೆಸೇಜ್ ಅನ್ನ ಅಮೆರಿಕ ಕ್ಲಿಯರ್ ಆಗಿ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ ಏನಾಗುತ್ತೆ ಅಂತ. ಆಮೇಲೆ B2 ಬಾಂಬರ್ಸ್ ಬಗ್ಗೆ ಈಗಾಗಲೇ ನೀವು ಇದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇರೋದನ್ನು ಗಮನಿಸ್ತಾ ಇದ್ರಿ. ಡೊನಾಲ್ಡ್ ಟ್ರಂಪ್ ಅವರು ಈ ಅಟ್ಯಾಕ್ ಆದ ನಂತರ ನಡೆಸ್ತಾ ಇರುವಂತಹ ಸುದ್ದಿಗೋಷ್ಠಿಯಲ್ಲಿ ಇರಾನ್ನ ಕಾರಣಕ್ಕೋಸ್ಕರ, ಇರಾನ್ ಸಾಕಿದ ಕೆಲ ಉಗ್ರ ಸಂಘಟನೆಗಳ ಕಾರಣಕ್ಕೋಸ್ಕರ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಅನ್ನೋದು ಇರಲಿಲ್ಲ. ಸೊ ಶಾಂತಿ ಸ್ಥಾಪನೆಗೋಸ್ಕರ ಈ ಅಟ್ಯಾಕ್ ಮಾಡೋದು ಅತ್ಯವಶ್ಯಕವಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇರಾನ್ಗೆ, ಈ ದಾಳಿಯನ್ನ ನೀವು ಪೀಸ್ ಅಂದ್ರೆ ಶಾಂತಿಗೋಸ್ಕರ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಇನ್ನಷ್ಟು ಡೆಡ್ಲಿ ಆಗಿ ಅಟ್ಯಾಕ್ ಮಾಡ್ತೀವಿ ನಾವು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಅತ್ಯಂತ ಶಾರ್ಟ್ ಬ್ರೀಫಿಂಗ್ ಅನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದನ್ನ ಗಮನಿಸ್ತಾ ಇದ್ರಿ. ಒಂದು, ಅಮೆರಿಕ ಸೇನೆಯ ಶೌರ್ಯದ ಬಗ್ಗೆ ಕೊಂಡಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಹಾಗೆ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಶಾಂತಿಯನ್ನ ಅಲ್ಲಿ ಕಾಪಾಡಿಕೊಳ್ಳೋದು, ಮಧ್ಯಪ್ರಾಚ್ಯದಲ್ಲಿ ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ನೀವು ಇಲ್ಲಿಗೆ ಈ ದಾಳಿಗಳನ್ನ ಇಸ್ರೇಲ್ ಮೇಲೆ ನಿಲ್ಲಿಸಿದ್ರೆ ಸರಿ, ಇಲ್ಲ ಅಂದ್ರೆ ಇನ್ನಷ್ಟು ದುಃಖಕರ ಅಂದ್ರೆ ಟ್ರಾಜಿಡಿ ನಿಮ್ಮನ್ನ ಕಾಡುತ್ತೆ, ಹುಷಾರ್ ಅನ್ನೋ ಎಚ್ಚರಿಕೆಯನ್ನ ಮತ್ತೊಮ್ಮೆ ಇರಾನ್ಗೆ ಕೊಡ್ತಾ ಇದ್ದಾರೆ.
ವಿಶ್ವದ ದೊಡ್ಡಣ್ಣ ಅಮೆರಿಕ. ಈ ಎಚ್ಚರಿಕೆಯನ್ನ ಇನ್ನು ಹೇಗೆ ಪರಿಗಣಿಸುತ್ತೆ ಇರಾನ್ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಸದ್ಯದ ಮಟ್ಟಿಗೆ ಅಮೆರಿಕ ಮಾಡಿರುವಂತಹ ಅತಿ ದೊಡ್ಡ ದಾಳಿಯಿಂದ ಭಾರಿ ನಷ್ಟವನ್ನ ಇರಾನ್ ಅನುಭವಿಸ್ತಾ ಇದೆ. ಇರಾನ್ ತನ್ನ ಶಕ್ತಿಯ ಬಗ್ಗೆ ಇಷ್ಟು ದಿನ ಒಂದು ಅಹಂಕಾರ ಅಂತ ಹೇಳ್ಬೋದು, ಗಾತ್ರದಲ್ಲಿ ನಾನು ದೊಡ್ಡದಿದ್ದೀನಿ, ನ್ಯೂಕ್ಲಿಯರ್ ಸೈಟ್ಸ್ಗಳಲ್ಲಿ ತನ್ನ ಕೆಲಸ ನಿರಂತರವಾಗಿ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಆ ಅಹಂಕಾರವನ್ನ ಮುರಿಯೋ ಕೆಲಸವನ್ನ ಅಮೆರಿಕ ಸದ್ಯಕ್ಕೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಯಾವತ್ತಿಗೂ ಕೂಡ ಅಮೆರಿಕಾದ ಅತಿ ದೊಡ್ಡ ಅಸೆಟ್, ಅದನ್ನು ಮುಟ್ಟಿದ್ರೆ ನಾವು ಹಿಂದೆನೇ ಬರ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ.